ನಮಸ್ಕಾರ. ನಾಡಿನ ಎಲ್ಲ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮೂಲಕ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಹಾಗೂ ನಿಮ್ಮ ಕತ್ತಲೆಯು ದೂರ ಸರಿದು ಬೆಳಕು ನಿಮ್ಮ ಬಾಳಲ್ಲಿ ಬರಲಿ. ಈ ಮೂಲಕ ದೀಪಾವಳಿ ಹಬ್ಬದ ಮಹತ್ವದ ಒಂದು ಸಣ್ಣ ವಿಚಾರವನ್ನು ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಬಂದಿದ್ದೇನೆ. ನನ್ನ ಚಾನಲ್ಗೆ ಸುಸ್ವಾಗತ. ಈ ಒಂದು ದೀಪಾವಳಿ ಹಬ್ಬದ ಪ್ರಮುಖ ಮಹತ್ವ ಅಂತ ಅಂದರೆ ಅದರಲ್ಲಿ ಒಂದೆರಡು ಅಂಶಗಳು ಬರ್ತವೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಕೆಟ್ಟದ್ದರಿಂದ ಒಳ್ಳೆಯದರ ಕಡೆಗೆ ಹಾಗೂ ಅಜ್ಞಾನದಿಂದ ಜ್ಞಾನದ ಕಡೆಗಿನ ಸಂಕೇತವನ್ನು ಈ ಒಂದು ದೀಪಾವಳಿ ಹಬ್ಬ ನಮಗೆಲ್ಲ ತೋರಿಸ್ತದೆ. ಈ ಮೂಲಕ ಒಂದು 4 ಅಂಶಗಳು ಈ ಒಂದು ಹಬ್ಬದ ಒಂದು ವಿಶೇಷ ಮಹತ್ವವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ. ಬನ್ನಿ, ಹಾಗಾದರೆ ಒಂದೊಂದೇ ವಿಚಾರವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಇದು ಒಂದು ಬೆಳಕಿನ ಸಂಕೇತ. ಬೆಳಕಿನ ದೀಪಗಳನ್ನು ಹಚ್ಚುವ ಮುಖಾಂತರ ಕತ್ತಲೆಯನ್ನು ಓಡಿಸುವ, ಬೆಳಕನ್ನು ಸೂಸುವ ಒಂದು ವಿಶೇಷವಾದ ಆಚರಣೆ. ಇದರ ಮಹತ್ವ ಅಂತ ಅಂದರೆ, ಬೆಳಕು ಅಂತ ಅಂದರೆ ಜ್ಞಾನದ ಬೆಳಕು ಅಂತ ಅರ್ಥ ಕೊಡುತ್ತೆ. ಸೊ ಮುಂದಿನ ಒಂದು ಅಂಶ ಏನಪ್ಪ ಅಂದರೆ, ಅಂಶ ಕೆಟ್ಟದ್ದರ ಮೇಲಿನ ಒಳ್ಳೆಯದರ ವಿಜಯ ಎಂಬ ಅಂಶ. ಅಂದರೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣದ ಕಾಲದಲ್ಲಿ ಶ್ರೀರಾಮ ತನ್ನ ವಾನರ ಸೈನ್ಯವನ್ನು ಕಟ್ಟಿಕೊಂಡು ಲಂಕೆಗೆ ಹೋಗಿ ಅಲ್ಲಿದ್ದಂತಹ ರಾಕ್ಷಸ ರಾಜ ರಾವಣನನ್ನು ಸಂಹಾರ ಮಾಡಿ ಬಂಧನದಲ್ಲಿದ್ದಂತಹ ಸೀತಾಮಾತೆಯನ್ನು ಮತ್ತೆ ಅಯೋಧ್ಯೆಗೆ ಕರೆದುಕೊಂಡು ಹೋದಂತಹ ದಿನವನ್ನು ದೀಪಾವಳಿ ಹಬ್ಬ ಎಂದು ಆಚರಣೆ ಮಾಡ್ತಾರಂತೆ. ಅದಕ್ಕಾಗಿ ಅಂದಿನಿಂದ ಇದು ಕೆಟ್ಟದ್ದರ ಮೇಲಿನ ಒಳ್ಳೆಯದರ ವಿಜಯದ ಸಂಕೇತವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. ಜೊತೆಗೆ ಈ ಒಂದು ಹಬ್ಬ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಸಮೃದ್ಧಿ ಅಂತ ಅಂದರೆ ವಿಶೇಷವಾಗಿ ಈ ಹಬ್ಬದ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಸಮೃದ್ಧಿಯ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಮನೆಗಳಲ್ಲಿ ಸದಾಕಾಲ ಸಮೃದ್ಧಿ ಹಾಗೂ ಸಂಪತ್ತು ನೆಲೆಸಿರುತ್ತದೆ ಎಂಬುದು ನಮ್ಮ ನಂಬಿಕೆ. ನಂತರ ಇದರ ಜೊತೆಗೆ ಇನ್ನೊಂದು ಕೂಡ ಅಂಶ ಇದೆ. ಇದು ಹೊಸ ಆರಂಭ ಅಂತ ಕರೀತಾರೆ. ಹೊಸ ಆರಂಭ ಅಂತ ಅಂದರೆ ಈ ಒಂದು ಹಬ್ಬದ ದಿನದಂದು ಹೊಸ ವ್ಯಾಪಾರಗಳನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅದು ಕೂಡ ಮಂಗಳಕರವಾದಂಥ ದಿನವಾಗಿರೋದರಿಂದ ನಮ್ಮ ವ್ಯಾಪಾರಗಳಿಗೂ ಕೂಡ ಮಂಗಳವಾಗುತ್ತೆ ಅಂತ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡ್ತಾರೆ. ಕೆಲವರು ಹೊಸ ವಾಹನಗಳನ್ನು, ಹೊಸ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾರೆ. ಆದ್ದರಿಂದ ತುಂಬ ವಿಶೇಷವಾದಂತಹ ದಿನ ನಮ್ಮ ದೀಪಾವಳಿ ಹಬ್ಬದ ದಿನ. ಈ ಹಬ್ಬದ ಪ್ರಮುಖ ಅಂಶ ಏನಪ್ಪ ಅಂದರೆ, ಆಧ್ಯಾತ್ಮಿಕ ಹಾಗೂ ಕೌಟುಂಬಿಕ ಬಾಂಧವ್ಯವನ್ನು ಬೆಸೆಯುತ್ತದೆ ಅಂತ. ಹೇಗಪ್ಪ ಅಂತ ಅಂದರೆ, ಈ ಒಂದು ಹಬ್ಬದ ದಿನದಂದು ಕುಟುಂಬದ ಎಲ್ಲ ಸದಸ್ಯರು ಹಾಗೂ ಸ್ನೇಹಿತರು ಎಲ್ಲರೂ ಒಟ್ಟುಗೂಡಿ ಪರಸ್ಪರ ದೀಪಗಳನ್ನು ಬೆಳಗಿಸುವುದು, ಪಟಾಕಿ ಹೊಡೆಯುವುದು ಹಾಗೂ ಅದರ ಜೊತೆ ಸಿಹಿ ತಿನಿಸುಗಳನ್ನು ತಿನ್ನುವುದು, ಜೊತೆಗೆ ಪರಸ್ಪರ ಉಡುಗೊರೆಗಳನ್ನು ಕೂಡ ಕೊಡುವುದು ಈ ಹಬ್ಬದಂದು ಒಂದು ಚಾಲ್ತಿ ಇದೆ, ಒಂದು ಆಚರಣೆ. ಇದರ ಮುಖಾಂತರ ದಿನ ಬೆಳಗಾದರೆ ಅವರೆಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಇವರೆಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಎಲ್ಲರೂ ಕುಟುಂಬಸ್ಥರು ಎಲ್ಲ ಸ್ನೇಹಿತರು ಕೂಡ ಒಟ್ಟುಗೂಡಿ ಆಚರಣೆ ಮಾಡುವಂತಹ ಒಂದು ಆಧ್ಯಾತ್ಮಿಕವಾದಂಥ ಒಂದು ಆಚರಣೆ ನಮ್ಮ ದೀಪಾವಳಿ. ಈ ಹಬ್ಬವನ್ನು ನೀರು ತುಂಬಿಸುವ ಹಬ್ಬ ಅಂತಲೂ ಕೂಡ ಕರೀತಾರೆ. ನಾನು ಸ್ವಲ್ಪ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿದಂಥ ಪ್ರಕಾರ ಭಾರತದ ಕೆಲವೊಂದು ಕಡೆ ಈ ಮನೆಯನ್ನೆಲ್ಲ ಶುಚಿಗೊಳಿಸಿ ಮನೆಯಲ್ಲಿದ್ದಂಥ ಹಳೆ ನೀರನ್ನೆಲ್ಲ ಖಾಲಿ ಮಾಡಿ ಹೊಸ ನೀರನ್ನು ತುಂಬಿ ಆ ನೀರನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸುವ, ಪೂಜಿಸುವ ಕೂಡ ಆಚರಣೆ ಕೂಡ ಕೆಲವೊಂದು ಕಡೆ ಇದೆ ಎಂಬುದು ನಾನು ನೋಡಿದೆ. ಆದ್ದರಿಂದ ಇದು ನೀರು ತುಂಬಿಸುವ ಹಬ್ಬ ಅಂತ ಕೂಡ ಕೆಲವು ಕಡೆ ಕರೀತಾರೆ. ಒಟ್ಟಿನಲ್ಲಿ ಈ ಒಂದು ದೀಪಾವಳಿ ಹಬ್ಬವು ಕೂಡ ನಮ್ಮ ಎಲ್ಲ ಸಮುದಾಯದ ಭಾವನೆಗಳನ್ನು ಒಗ್ಗೂಡಿಸುವಂತಹ ಆ ಒಂದು ವಿಶೇಷವಾದ ಆಚರಣೆ. ಪರಸ್ಪರ ಸಿಹಿ ತಿನಿಸುವುದು, ಪರಸ್ಪರ ಉಡುಗೊರೆಗಳನ್ನು ಕೊಡುವುದು, ಪರಸ್ಪರ ದೀಪಗಳನ್ನು ಬೆಳಗಿಸುವುದರ ಮುಖಾಂತರ ಕತ್ತಲೆ ತುಂಬಿರುವ ಬದುಕುಗಳಲ್ಲಿ ಬೆಳಕನ್ನು ಸೂಸುವಂತಹ ಹಬ್ಬ ಈ ಒಂದು ದೀಪಾವಳಿ ಹಬ್ಬ. ಇದಿಷ್ಟು ದೀಪಾವಳಿ ಹಬ್ಬದ ಒಂದು ಸಣ್ಣ ಹಿನ್ನೆಲೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೆಲ್ಲ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಕೂಡ ಫಾಲೋ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.